ಹಿಡಿದುಕೊಂಡು ನಿಮ್ಗೆ ಹಿಡಿಲಿಕ್ಕೆ ಆಗುವುದಿಲ್ಲ. ಕಾನೂನಲ್ಲಿ ನಮ್ಮನ್ನು ಕಟ್ಟಿ ಹಾಕ್ತೀರಿ, ಏನು ಪಾಸಿಗೆ ಹಾಕ್ಲಿಕ್ಕೆ ಆಗ್ತದ? ಎಷ್ಟು ದಿವಸ ಜೈಲಲ್ಲಿರ್ತೀರಿ ನಮ್ಮನ್ನು? ಸ್ವಾಮಿ, ಈ ದೇಶದ ಕಾನೂನು, ಅತ್ಯಾಚಾರಿಗಳಿಗೊಂದು ಕಾನೂನು, ಕೊಲೆ ಮಾಡುವವರಿಗೆ ಒಂದೊಂದು ಕಾನೂನು, ನ್ಯಾಯ ಕೇಳುವವರನ್ನು ಬಾಯಿ ಮುಚ್ಚಿಸ್ತೀರಿ ನೀವು. ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಮುಂದಿನ ದಿನಗಳಲ್ಲಿ 11 ವರ್ಷದಲ್ಲಿ ಶಾಂತಿಯುತ ಹೋರಾಟವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ತದೆ. ಬ್ರಾಹ್ಮಣ ಸಮುದಾಯದವರು ಮರ್ಯಾದಸ್ಥರು ಅವರ ಹೆಂಡತಿಯವ್ರನ್ನ, ಶ್ರೀಮತಿಯವ್ರನ್ನ ಕಿಡ್ನ್ಯಾಪ್ ಮಾಡಿ ಅಪಹರಿಸಿ ಅತ್ಯಾಚಾರ ಮಾಡಿಬಿಡ್ತಾರೆ. ಹೆಂಡತಿ ಸುಂದರಿ ಕೊಟ್ಟಂತ ಕಂಪ್ಲೇಂಟು 2 ತಾಳೆ ಹಾಕಿದ್ರೆ ಹರ್ಷೇಂದ್ರನೇ ಕೊಲೆ ಮಾಡಿದ್ದು 100ಕ್ಕೆ 100 ಅದೇ ಹರ್ಷೇಂದ್ರನೇ ಮಾವುತನ ಕೊಲೆ ಮಾಡಿದ್ದು ಅಂತ ಪ್ರೂವ್ ಆಗುತ್ತೆ. ಮೊನ್ನೆ ನನ್ನ ಹೆಸರು ನವೀನ್ ನಾಯ್ಕ್ ಅಂತ ಹೇಳಿ, ಭಟ್ಕಳ ಶಹರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್. ನಾನು 2014 ಬ್ಯಾಚ್ನ ಸಬ್ ಇನ್ಸ್ಪೆಕ್ಟರ್. ನಮ್ಮ ಊರು ಕೆಳಗುರುಂಜಿ ಗ್ರಾಮ, ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ನಾನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸ್ಕಾಲರ್ಶಿಪ್ ಯೋಜನೆಯಾದಂತಹ ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಂತಹ ಒಂದು ವಿದ್ಯಾರ್ಥಿ ಅಂತ ಹೇಳೋಕೆ ಒಂದು ಬಹಳ ಹೆಮ್ಮೆ ಆಗ್ತದೆ. What nonsense talking, bloody good bastard, idiot nonsense. Shut up and get out in my country. ಕಾರಣ ಈ ಒಂದು ಪದವಿಯ ಅವಧಿಗಳಲ್ಲಿ 3 ವರ್ಷಗಳ ಕಾಲ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ನಮಗೆ ಒಂದು ಪಾಕೆಟ್ ಮನಿ ಅವಶ್ಯಕತೆ ಇರ್ತದೆ. ಮತ್ತು ಸ್ಟಡಿ ಮಟೀರಿಯಲ್ಗಳನ್ನ, ಈ ತರ ಕಾಂಪಿಟೇಟಿವ್ ಫೀಲ್ಡ್ಗೆ ಬೇಕಾದಂತಹ ಸ್ಟಡಿ ಮಟೀರಿಯಲ್ ಅನ್ನ ಪರ್ಚೇಸ್ ಮಾಡೋ ಸಲುವಾಗಿ ನಮಗೆ ಹಣದ ಅವಶ್ಯಕತೆ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಬಹಳ ಹೆಲ್ಪ್ ಆಗಿದೆ. ಹಾಗಾಗಿ ಈ ಒಂದು ಬಡ ವಿದ್ಯಾರ್ಥಿಗಳಿಗೆ ಮಾಡಿರುವಂತಹ ಈ ಒಂದು ಒಳ್ಳೆಯ ಯೋಜನೆ, ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ರೀತಿ ಒಂದು ಯಾರ್ಯಾರು ನೀಡೆಡ್ ಇದೆ ಅಂತವರು ಇದನ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ ಕೇಳ್ತಾರೆ. ಬ್ರಾಹ್ಮಣ ಸಮುದಾಯದವರು ಮರ್ಯಾದಸ್ಥರು ಅವರ ಹೆಂಡತಿಯವ್ರನ್ನ, ಶ್ರೀಮತಿಯವ್ರನ್ನ ಕಿಡ್ನ್ಯಾಪ್ ಮಾಡಿ ಅಪಹರಿಸಿ ಅತ್ಯಾಚಾರ ಮಾಡಿಬಿಡ್ತಾರೆ. ಹೆಂಡತಿ ಸುಂದರಿ ಕೊಟ್ಟಂತ ಕಂಪ್ಲೇಂಟು 2 ತಾಳೆ ಹಾಕಿದ್ರೆ ಹರ್ಷೇಂದ್ರನೇ ಕೊಲೆ ಮಾಡಿದ್ದು 100ಕ್ಕೆ 100 ಅದೇ ಹರ್ಷೇಂದ್ರನೇ ಮಾವುತನ ಕೊಲೆ ಮಾಡಿದ್ದು ಅಂತ ಪ್ರೂವ್ ಆಗುತ್ತೆ. ಮೊನ್ನೆ ಚೊಂಬು ಕೊಟ್ರಲ್ಲ ಅಯೋಧ್ಯಕ್ಕೆ, ಅದು ಕೂಡ ಯಾರ್ದೋ ಮನೆಯಿಂದ ಬೆಳ್ಳಿ ಚೊಂಬು ಕದ್ದು ತಗೊಂಡು ಬಂದಿರಬಹುದು ಅಂತ ಅನಿಸ್ತದೆ. ಈ ಸಾರಿ ಹೋರಾಟ ಯಾಕೆ ಗಟ್ಟಿಯಾಗಿ ನಿಂತ್ಕೊಳ್ತು ಅಂತ ಹೇಳಿದ್ರೆ, ಯೂಟ್ಯೂಬ್ನವರು ದೇವರ ಸಮಾನ, ಆ ದೇವರೇ ನಮ್ಮನ್ನ ಕಳಿಸ್ಕೊಟ್ರು. ನಾಳೆ ಏನಾದರೂ ದೇವರು ಬಂದೇ ಬರ್ತಾನೆ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಬಂದು, ಇವರೇ ನೀನು ಈ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದೀಯಾ, ಶೀನಪ್ಪ ನೀನು ಕ್ಷೇತ್ರದಿಂದ ಬಿಟ್ಟು ಹೋಗುವಂತ ಆ ಸ್ವತಃ ಅಣ್ಣಪ್ಪ ಸ್ವಾಮಿ ಹೇಳ್ತಾನೆ. ಹೇಳಿದಾಗ ಇವ್ರೇನು ಹೇಳ್ತಾರೆ ಗೊತ್ತಾ? ಇವ್ರೇನು ಹೇಳ್ತಾರೆ ಹೇಳಿ? ದೇವರು ಕಮ್ಯುನಿಸ್ಟರ್ ಮಾತು ಕೇಳ್ಕೊಂಡು ನನಗೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಈ ಸರಣಿ ಅತ್ಯಾಚಾರ ಮಾಡಿದವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಆಡಳಿತಾಧಿಕಾರಿಯಾಗಿ ನಡೆಯೋದಕ್ಕೆ ನಾವು ಬಿಡುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೆ ಗೊತ್ತಿದೆ ಆರೋಪಿಗಳು ಯಾರು. ಅದೇ ಕಾಮಂದರು, ಅದೇ ಕಾಮಂದರು, ಅದೇ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಅಮಾಯಕ ಸಂತೋಷ್ ರಾವ್ ಅಂತ. ಆದರೆ ಸಂತೋಷ್ ರಾವ್ ಒಬ್ಬನೇ ಅಮಾಯಕ ಅಲ್ಲ. ಬೇರೆ ಬೇರೆ ಪ್ರಕರಣದಲ್ಲಿ ಎಷ್ಟು ಜನ ಸಂತೋಷ್ ರಾವ್ ಅದಾರ ಅನ್ನೋದು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ. ಈ ಸರಣಿ ಕೊಲೆಗಳು ಏನು ನಡೀತು, ಅದರಲ್ಲಿ ಬೆಳಕಿಗೆ ಬಂದಂತಹ ಪ್ರಕರಣಗಳು ಫಸ್ಟ್ ವೇದವಲ್ಲಿ ಪ್ರಕರಣ 1977ರಲ್ಲಿ ನಡೆದಂಥ ವೇದವಲ್ಲಿ ಪ್ರಕರಣದಲ್ಲಿ ಆವಾಗ ಆರೋಪಿತನನ್ನು ಯಾರನ್ನ ಮಾಡಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದರೆ ಸ್ವತಃ ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆ ಅವ್ರನ್ನ. ಪಾಪ ಅವರು ತನ್ನ ಹೆಂಡತಿ ಸತ್ತಿದ್ದಾಳೆ ಅಂತೇಳಿ ಅವರು ಹೊಡೆದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಹರಳೆನೇ ಮಾಡಿರಬೇಕು ಅಂಥೇಳಿ ಪೊಲೀಸರಿಗೆಲ್ಲ ಹೇಳಿ ಅವ್ರನ್ನ ಶಿಕ್ಷಾಕಕ್ಕೆ ನೋಡಿದರು, ಹರಳೆ ಅವ್ರನ್ನ. ಅದನ್ನು ನಿಜವಾಗ್ಲೂ ಮಾಡಿದ್ದು ಯಾರು ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ. ಆ ದಣಿಗಳ ನಿರ್ದೇಶನದ ಮೇಲೆ ನಾರಾಯಣ ಕಮ್ತ ಮಾಡಿದ್ದದನ್ನು. ನಾರಾಯಣ ಕಾಮತು ಮತ್ತು ದಣಿಗಳು ಎಲ್ಲ ಸೇರಿಕೊಂಡು ನಮ್ಮ ಮೇಲೆ ಕೋರ್ಟಿಗೆ ಹೋದ್ಲಿ ಇವಳು ವೇದವಲ್ಲಿ ಅಂಥೇಳಿ ಪ್ರಮೋಷನ್ಗೋಸ್ಕರ ಅವಳನ್ನ ಅತ್ಯಾಚಾರ ಮಾಡಿ ಸುಟ್ಟು ಹಾಕ್ತಾರೆ.
ಆದರೆ ಆರೋಪ ಮಾಡಿದ್ದು ಯಾರ ಮೇಲೆ? ಅಮಾಯಕ ಹರಳೆ, ಡಾಕ್ಟರ್ ಹರಳೆ. ಪಾಪ ಆ ವೇದವಲ್ಲಿಯ ಗಂಡ ಎಷ್ಟೋ ವರ್ಷದ ತನಕ ಸೌಜನ್ಯ ನ್ಯಾಯಪರ ಹೋರಾಟ ಪ್ರಾರಂಭ ಆದಾಗಲೂ ಕೂಡ ಇದೇ ರೀತಿ ಹಳ್ಳಿಗಳಲ್ಲಿ ಹೋಗಿ ಬಂದು ಅವರು ಹೋರಾಟದ ಪರವಾಗಿ ನಿಂತಂಥವ್ರು, ಅವ್ರ ಮೇಲೆ ಆರೋಪ ಮಾಡಿದರು. ನೆಕ್ಸ್ಟ್ ಪದ್ಮಲತಾ ಪ್ರಕರಣ 1987, 86 ಡಿಸೆಂಬರ್ನಲ್ಲಿ ಅಪಹರಣ ಆಯಿತು, 87 ಜನವರಿಯಲ್ಲಿ ಡೆಡ್ ಬಾಡಿ ಸಿಕ್ತು. ಅಲ್ಲಿ ವಸಂತ್ ಕುಲಾಲ್ ಅಂತ, ಕಾಯರ್ ತಡ್ಕಾದ ವಸಂತ್ ಕುಲಾಲ್ ಅಂತ, ಅವನು ಏನು ಮಾಡ್ತಾ ಇದ್ದ ಅಂದರೆ ಜೀಪ್ ಡ್ರೈವರ್ ಇದ್ದವನು, ಜೀಪ್ ಡ್ರೈವರ್ ಹುಡುಗ. ಅವತ್ತಿನ ಇವನು ಏನು ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ಲ, ಅವನು ಯಾವುದು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೋದ್ರಕ್ಕಿಂತ ಮುಂಚೆ ಶೇವಿಂಗ್ ಮಾಡ್ಕೊಂಡು ಬರ್ತಾರೆ ಎಲ್ಲ ಹುಡುಗರು. ಅದ್ರ ಸಲುವಾಗಿ ಪಾಪ ಹೋಗಿದ್ದ ಅವನು. ಅಲ್ಲಿಂದ ಹೇಳ್ಕೊಂಡು ಬಂದಿದ್ದಾರೆ ಅವನಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ವಸಂತ್ ಕುಲಾಲ್ ಅವ್ರ ತಂದೆ ಪಾಪ ಹೂವಪ್ಪ ಅಂಥೇಳಿ, ಹೂವಪ್ಪ ಕುಲಾಲ್ ಅವ್ರ ಮನೆಗೆ ಹೋದಾಗ ಹೇಳ್ತಾ ಇದ್ರು ಪರಿಸ್ಥಿತಿ. ಕರ್ಕೊಂಡು ಹೋಗಿ ಬರೀ ಹೊಡಿದೆ ಅವನಿಗೆ ಪೊಲೀಸ್ ಸ್ಟೇಷನ್ನಲ್ಲಿ, ಯಾವುದು ಪುಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕರ್ಕೊಂಡು ಹೋಗಿ 3 ದಿನ ನಿರಂತರವಾಗಿ ಹೊಡೆಯುವುದೇ ಅವನಿಗೆ. ಆ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ ಎದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ, ಅವನಿಗೂ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಒಳಗಡೆ ಹೋದ್ಮೇಲೆ ಆಮೇಲೆ ಹೇಳ್ತಾರೆ ನೀನು ಒಪ್ಕೋ ಅಂಥೇಳಿ. ಆಮೇಲೆ ಎಲ್ಲರಿಗೂ ಕೂಡ ಗೊತ್ತಾಯ್ತು ಇವರು ಈ ಪದ್ಮಲತಾ ಇದರಲ್ಲಿ ಇವನ್ನೇ ತೊಗೊಂಡು ಹೋಗಿದ್ದಾರೆ ಅಂಥೇಳಿ. ಇಲ್ಲಿ ಒಂದು ಮೊನ್ನೆ ನಾವು ಕಾಯರ್ ತಡ್ಕಕ್ಕೆ ಹೋದಾಗ ಒಂದು ಅಚ್ಚರಿ ನಡೀತು. ಏನಂತ ಹೇಳಿದರೆ, ನಮ್ಮ ಜೊತೆಗೆ ಲಕ್ಷ್ಮಣನ್ ಅವರು ಬಂದಿದ್ರು, ದೊಡ್ಡ ಮುಖಂಡರು. ಅವರು ಕಮ್ಯುನಿಸ್ಟ್ ಪಾರ್ಟಿ ಅಂತ. ಆವಾಗಿನ ಕಾಲದಲ್ಲಿ 2 ಬಹಳ ದೊಡ್ಡ ಪ್ರಮುಖ ಪಕ್ಷಗಳು ಕರಾವಳಿಯಲ್ಲಿ, ಒಂದು ಕಮ್ಯುನಿಸ್ಟು, ಇನ್ನೊಂದು ಕಾಂಗ್ರೆಸ್. BJP ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅವಾಗ. ಈ ವಸಂತ ಏನಿದಾನಲ್ಲ, ವಸಂತ ಪಾಪ ಅಮಾಯಕ, ಅವ್ರ ತಂದೆ ಕಾಂಗ್ರೆಸ್ಸಿನ ಮುಖಂಡರು. ಲಕ್ಷ್ಮಣ್ ಅವರು ಪೂರ್ತಿ ತಂಡ ಏನಿದೆ ಅವರು ಕಮ್ಯುನಿಸ್ಟ್ ಮುಖಂಡರು. ಈ ಇವನಿಗೇನು ಹೇಳಿಸ್ಬಿಟ್ಟಿದ್ದಾರೆ ದಣಿಗಳ ಕಡೆಯವರು, ಈ ವಸಂತ್ ಕುಲಾಲನ ಅಪ್ಪ ಹೂವಪ್ಪ ಕುಲಾಲಿಗೆ ಹೇಳಿದ್ದಾರೆ, ನೋಡು ಈ ಕಾಂಗ್ರೆಸ್ಸು ಕಮ್ಯುನಿಸ್ಟು ಇಬ್ಬರಿಗೂ ಆಗ್ಬರಲ್ಲ, ಆ ಲೀಡ್ರ್ ಏನಿದಾರಲ್ಲ ಲಕ್ಷ್ಮಣ, ಅವನೇ ನಿನ್ನ ಮಗನ ಸೇರಿಸ್ಬಿಟ್ಟಿದ್ದಾನೆ, ಅವನೇ ನಿನ್ನ ಮಗನ ಹೆಸರು ಪೊಲೀಸರಿಗೆ ಹೇಳಿದಾರೆ ಅಂತ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಹೀಗಾಗಿ ಈ ತಪ್ಪು ಕಲ್ಪನೆ 35 ವರ್ಷದ ತನಕನೂ ಇತ್ತಂತೆ. ಮೊನ್ನೆ ನಾನು ಹೋದಾಗ ಲಕ್ಷ್ಮಣವ್ರು ನನ್ನ ಮುಂದೆ ಹೇಳಿದರು, ನೋಡು ಹೂವಪ್ಪ, ನನ್ನ ಬಗ್ಗೆ ನಿನಗೆ ಈ ರೀತಿ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು, ಇವತ್ತು ನಾನು ನಿನಗೆ ಸ್ಪಷ್ಟನೆ ಕೊಡ್ತಾ ಇದ್ದೇನೆ ಅಂತೇಳಿ 35 ವರ್ಷ ಆದ ಮೇಲೆ ಮೊನ್ನೆ ಲಕ್ಷ್ಮಣ್ ಅವರು ಹೇಳಿದರು. ಪಾಪ ಅವರ ವಸಂತನ ತಂದೆ ಹೂವಪ್ಪ ಕುಲಾಲ್ಗೆ ಅಂದರೆ ಯಾವ ರೀತಿ ಮಾಡ್ತಾರೆ ನೋಡಿ ಇವರು. ಅದನ್ನು ವಸಂತನ ಹಿಡಿದುಕೊಟ್ಟವ್ರು ಇದೇ ದಣಿಗಳ ಕಡೆ ಅವ್ರ ಗ್ಯಾಂಗ್ನವರೇ. ವಸಂತನ ಹೋಗಿ ಸಿಕ್ಕಾಕಿಬಿಟ್ರು. 3 ದಿನ ಹೊಡೆದ್ರು. ಆಮೇಲೆ ಎಲ್ಲರೂ ಜನ ಎದ್ರು, ನೀವೇನಾದರೂ ಬಿಡಲಿಲ್ಲ ಅಂದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಶುರು ಆಗುತ್ತೆ ಅಂತ ಹೇಳಿದಾಗ ವಸಂತನ ಬಿಟ್ಟು ಕಳಿಸ್ತಿದ್ರು. ಇಲ್ಲ ಅಂತಂದರೆ ಅವನು ಏನಾಗ್ತಿತ್ತು 11 ವರ್ಷದ ತನಕ ಜೈಲಲ್ಲಿ ಅವನು ಆರೋಪಿನ ಮಾಡ್ತಿದ್ರು. ಇದು ಪದ್ಮಲತಾ ಪ್ರಕರಣದಲ್ಲಿ. ನೆಕ್ಸ್ಟು ಬ್ಯಾಂಕ್ ಅಧಿಕಾರಿ ಹೆಂಡತಿ ಹತ್ಯೆ ಪ್ರಕರಣ. ಆ ಬ್ಯಾಂಕ್ ಅಧಿಕಾರಿ ಪಾಪ ಒಬ್ಬರು ಬಹಳ ಪ್ರಾಮಾಣಿಕವಾದಂಥ ನಿಷ್ಠಾವಂತ ಬ್ಯಾಂಕ್ ಅಧಿಕಾರಿ ಇರ್ತಾರೆ. ಸಾಲ ಕೊಡ್ತಿರ್ತಾರೆ ಅವರು ಬಡವರಿಗೆ, ಬಡಬಗ್ಗರಿಗೆಲ್ಲ. ತಾವೇ ಮುಂದೆ ನಿಂತ್ಕೊಂಡು ಬ್ಯಾಂಕಿನಿಂದ ಸಾಲ ಕೊಡ್ತಾ ಇರ್ತಾರೆ. ಈ ದಣಿಗಳ ಕಡೆಯವರು ಹೋಗ್ತಾರೆ, ನೀನು ಸಾಲ ಕೊಡಬಾರ್ದು, ಹಾಗೆ ನೀನು ಸಾಲ ಕೊಟ್ಟರೆ ನಮ್ಮ ಸಂಘದ ಸಾಲ ತಗೊಳ್ಳೋರು ಯಾರು? ಸಂಘದ ಸಾಲ ಯಾರು ತಗೋಬೇಕು? ಬ್ಯಾಂಕ್ನವ್ರು ಸಾಲ ಕೊಡಬಾರ್ದು ಅನ್ನೋದು ಇವ್ರ ನಿಯಮ, ದಣಿಗಳದ್ದು. ಅವಾಗ ಅವ್ರು ಹೇಳ್ತಾರೆ, ಇದು ನನ್ನ ಕರ್ತವ್ಯ ಇದೆ, ನಾನು ಮಾಡೇ ಮಾಡ್ತೇನೆ ಬಡಬಗ್ಗರಿಗೆ ನಾನು, ಯಾಕಂದರೆ ನಿಮ್ಗಿಂತ ನಮ್ಮ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೀವಿ, ಹೀಗಾಗಿ ನಾನು ಸಾಲ ಕೊಡಲೇಬೇಕು ಅಂದಾಗ ಆ ಹೆಂಡತಿನ ಪಾಪ ಅವರು ಬ್ರಾಹ್ಮಣ ಸಮುದಾಯದವರು ಮರ್ಯಾದಸ್ಥರು ಅವರ ಹೆಂಡತಿಯವ್ರನ್ನ, ಶ್ರೀಮತಿಯವ್ರನ್ನ ಕಿಡ್ನ್ಯಾಪ್ ಮಾಡಿ ಅಪಹರಿಸಿ ಅತ್ಯಾಚಾರ ಮಾಡಿಬಿಡ್ತಾರೆ. ಅವಮಾನ ತಾಳಲಾರದೆ ಅವಳು ಸತ್ತು ಹೋಗ್ಬಿಡ್ತಾಳೆ. ಆವಾಗ ಪ್ರಕರಣ ದಾಖಲಾಗತ್ತೆ. ಆ ಪ್ರಕರಣ ದಾಖಲೆ ಆದಾಗ ಆರೋಪಿನ ಯಾರನ್ನ ಮಾಡ್ತಾರೆ? ಪಾಪ ಗಂಡನ್ನೇ ಮಾಡ್ತಾರೆ. ಆ ಗಂಡನೇ ಆರೋಪಿ ಆಗ್ತಾನೆ ಪಾಪ. ಆವಾಗ ಮತ್ತೆ ನರೇಂದ್ರ ನಾಯಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಯೂಟ್ಯೂಬ್ನಲ್ಲಿ. ಆವಾಗ ಮತ್ತೆ ಅವರು ಮಿಸ್ಸಸ್ಸು ಅಡ್ವೊಕೇಟ್ ಇದ್ದಾಗ ಅವರು ಕಂಟೆಸ್ಟ್ ಮಾಡಿ ಅವ್ರನ್ನ ಬಿಡಿಸ್ಕೊಟ್ರು. ದಣಿಗಳು ಅವ್ರ ಟೀಮು ಕಾಮತ್ತು ನಾರಾಯಣ ಕಮತ ಯಾವತ್ತಿಗೂ ಕೂಡ ಅವ್ರ ಮೇಲೆ ಕೇಸ್ ದಾಖಲೆ ಆಗಲೇ ಇಲ್ಲ. ನೆಕ್ಸ್ಟು ನಾರಾಯಣ ಮತ್ತು ಯಮುನಾ ಮಾವುತನ್ ಕೇಸ್ನಲ್ಲಿ ಇವ್ರೇನು ಮಾಡ್ತಾ ಇದ್ದಾರೆ, ಈಗೀಗ ಯಾವಾಗ ನಾವು ಮಾವುತನ ಕೇಸು ನಾವು ಜೋರಾಗಿ ಮಾತಾಡ್ತಾ ಇದ್ದೀವಿ, ಹಕ್ಕಿ ಪಿಕ್ಕಿ ಅವರು ಮಾಡಿರಬೇಕು. ಹಕ್ಕಿ ಪಿಕ್ಕಿ ಅಂದರೆ ಯಾರು ಹೇಳಿ?
ಈ ನಮ್ಮ ಚಿಕ್ಕಮಗಳೂರಿನಲ್ಲಿ ಇದ್ದಂತಹ ಅವರು ವಾಂಡರಿಂಗ್ ಟ್ರೈಬ್ಸ್ ಅವರು, ಅಂದರೆ ಕಾಡಿನಲ್ಲಿ ಇದ್ಕೊಂಡು ಗಿಡಮೂಲಿಕೆಗಳನ್ನೆಲ್ಲ ಇದನ್ನು ಮಾಡಿ ಈ ತಲೆಗೆ ಕೂದಲಿಗೆ ಎಣ್ಣೆ ಅದು ಇದನ್ನು ಮಾಡ್ತಾರೆ, ಅದು ಇದು ಫಾರೆಸ್ಟ್ ಪ್ರಾಡಕ್ಟ್ ಎಲ್ಲ ಇದನ್ನು ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ಕಳ್ಳತನದಲ್ಲಿ ಇದ್ದಂಥ ಉದಾಹರಣೆಗಳು ಕೂಡ ಇದೆ. ಅವ್ರ ಹೆಸರು ಸೇರಿಸ್ಬಿಟ್ರು. ಅಂದರೆ ಸೇರಿಸಿದ್ರಂದ್ರೆ ಏನು, ಅವರೇ ಮಾಡಿರ್ತಾರೆ ಅಂತ ಒಂದು ಪೊಲೀಸರಿಗೆ ಅಲ್ಲೇ ಇಲ್ಲೇ ಹೇಳ್ಕೊಂಡು ನಾವೇನೂ ಮಾಡಿಲ್ಲ ಅಂಥೇಳಿ. ಹಕ್ಕಿ ಪಿಕ್ಕಿಯವರು ಕಳ್ಳತನ ಮಾಡಿದರೆ ಸುಮ್ಮನೆ ಹೋಗಿ ಒಂದು ಮನೆಗೆ ಹೋಗಿ ಕಳ್ಳತನ ಮಾಡ್ಕೊಂಡು ಬರಲ್ಲ. ಒಂದು ಕಳ್ಳತನ ಮಾಡಬೇಕಂದ್ರೆ ಒಂದು ವಾರ ಸ್ಟಡಿ ಮಾಡ್ತಾರೆ. ಯಾರೇ ಪ್ರೊಫೆಷ್ನಲ್ ಕಳ್ಳರು ಇರ್ತಾರಲ್ಲ, ಆ ಮನೆ ಎಂಥದ್ದು, ಶ್ರೀಮಂತನ ಬಡವನ, ದುಡ್ಡಿದೆಯಾ, ಎಲ್ಲಿ ದುಡ್ಡು ಇಟ್ಟಿರ್ತಾರೆ ಅಂತ ನೋಡಿ ಕಳ್ಳತನ ಮಾಡ್ತಾರೆ. ಹೌದು ತಾನೆ? ನಾರಾಯಣ ಯಮುನನ ಮನೇಲಿ ಏನೈತೆ ಅಲ್ಲಿ, ಗುಡ್ಸಲ್ದಲ್ಲಿರುವಂಥ ಬಡವ ಆತ. ಅಲ್ಲಿ ಇಲ್ಲಿ 10-20 ರೂಪಾಯಿ ಕೇಳ್ಕೊಂಡು ಪಾಪ ಅನ್ನ ಅದು ಇದು ಊಟ ಮಾಡ್ತಿದ್ದ. ಅವನ ಮನೆಗೆ ಹಕ್ಕಿ ಪಿಕ್ಕಿಯವರು ಬಂದು ಕಳ್ಳತನ ಮಾಡ್ತಾರ. ಇವ್ರು ಹಕ್ಕಿ ಪಿಕ್ಕಿಯವರು ಅಂತ ಹೇಳಿಬಿಟ್ರು. ಆದರೆ ಮಾಡಿದ್ಯಾರು? ಈ ಚಿಕ್ಕದಣಿ. ಅವತ್ತಿನ ದಿನಾನೇ ಮೊನ್ನೆ ನಾನು ತೋರಿಸಿದ್ದೀನಿ ಮಾವುತನ ಪ್ರಕರಣದಲ್ಲಿ ಯಾವ ರೀತಿ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಟೈಮಿಂಗು ಮತ್ತು ಆ ನಾರಾಯಣ ಹೆಂಡತಿ ಸುಂದರಿ ಕೊಟ್ಟಂಥ ಕಂಪ್ಲೇಂಟು ಎರಡೂ ತಾಳೆ ಹಾಕಿದರೆ ಹರ್ಷೇಂದ್ರನೇ ಕೊಲೆ ಮಾಡಿದ್ದು 100ಕ್ಕೆ 100 ಅದೇ ಹರ್ಷೇಂದ್ರನೇ ಮಾವುತನ ಕೊಲೆ ಮಾಡಿದ್ದು ಅಂತ ಪ್ರೂವ್ ಆಗುತ್ತೆ. ಆದರೆ ತೋರಿಸಿದ್ದಾರೆ ಇವ್ರನ್ನ, ಹಕ್ಕಿ ಪಿಕ್ಕಿ ಅವ್ರನ್ನ ಸೌಜನ್ಯ ಅತ್ಯಾಚಾರದಲ್ಲಿ. ಸಂತೋಷ್ ರಾವ್ ಅಂದರೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇದು ಬರೀ ಸಂತೋಷ್ ರಾವ್ ಇದು ಒಂದೇ ಅಲ್ಲ. ಇವರ ಜನ್ಮ ಜಾತಕ ಹುಡುಕಾಡಿದರೆ ಬರೀ ಇದೇ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಇವರು ಬರೀ ಇದೇ ಕೆಲಸನೇ ಮಾಡಿದ್ದಾರೆ. ತಾವು ಮಾಡೋದು, ಇನ್ನೊಬ್ಬರನ್ನ ಸೇರಿಸ್ಬಿಡೋದು. ಇದನ್ನು ಇವತ್ತು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ. ಅಂದರೆ ಇವರಿಗೆ ಬಹಳ ಸುಲಭ ಇನ್ನೊಬ್ಬರನ್ನ ಸೇರಿಸೋದು. ತಾವು ಸೇಫ್ ಆಗಿಬಿಡ್ತಾರೆ. ಯಾಕಂತ ಹೇಳಿದ್ರೆ ತಾವು ಧರ್ಮದ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ. ಇನ್ನೊಂದು ಭಾಳ ಮರ್ತಿದ್ದೆ ಅದನ್ನು, ಥ್ಯಾಂಕ್ಸ್. ಕಂಠಿಹಾರ. ಕಂಠಿಹಾರದಲ್ಲಿ ನೋಡಿ ಪಾಪ ಆ ಚಿತ್ರನಟಿಯವರು ನನಗೆ ಬಹಳ ಆತ್ಮೀಯರಾಗಿದ್ದವರು. ನಾನು ಫಿಲ್ಮ್ ಬೋರ್ಡ್ ಚೇರ್ಮನ್ ಆಗಿದೆ ನಾನು 2007 ನಂತರ 2009 ಒಳಗಡೆ ಕರ್ನಾಟಕ ಫಿಲ್ಮ್ ಬೋರ್ಡ್ ಚೇರ್ಮನ್ ಆದಾಗ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದರು. ಮತ್ತು ಬಹಳ ದೈವಭಕ್ತರು ಅವರು ದೈವಭಕ್ತರು ಆಗಿರೋದ್ರಿಂದಲೇ ಕಂಠಿಹಾರವನ್ನು ವಾಪಸ್ ತಂದು ಕೊಟ್ಟಿದ್ದಾರೆ. ಅಷ್ಟು ಭಕ್ತಿ ಅವರಿಗೆ ಧರ್ಮಸ್ಥಳ ಅಂದರೆ. ಭಾಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಒಬ್ಬ ಒಳ್ಳೆ ಚಿತ್ರನಟಿಯವರು, ಪ್ರಮುಖರು, MLC ಕೂಡ ಆಗಿದ್ದರು ಈ ರಾಜ್ಯದ. ಆದರೆ ಪಾಪ ಅಂಥವ್ರಿಗೆ ನೋಡಿ ಇವನೇನು ಮಾಡಿದ್ದ, ತಾನು ಅವ್ರ ತಾಯಿದು ಒಯ್ದು ಕಂಠಿಹಾರ ಇವ್ರ ಕೊಳ್ಳಿಗೆ ಕಟ್ಟಿದ್ದಾನೆ. ಆರೋಪ ಮಾಡಿದ್ಯಾರ ಮೇಲೆ ಪಾಪ? ಕೊಂಡೆ ಅವ್ರ ಮೇಲೆ. ಕೊಂಡೆಗೆ ಕೊಂಡಿ ಹಾಕಿಬಿಟ್ರು. ಅಂದರೆ ಇವ್ರಿಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ, ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಬೇಕು. ಅದೇನೋ ಈಗ ಟ್ರೆಂಡ್ ಆಗ್ತಾ ಇದೆ ಇದರಲ್ಲಿ ಭಾಳ. ಕರಿಮಣಿ ನನಗೆ ಹೇಳಕ್ಕೆ ಬರಲ್ಲ ಅದು. ಅಂದರೆ ಇವರು ಎಷ್ಟು ನಾಚಿಕೆ ಬಿಟ್ಟು ನಿಂತಿದ್ದಾರೆ ಅಂತ ಹೇಳಿದರೆ, ಬಹುಶಃ ಮೊನ್ನೆ ಚೊಂಬು ಕೊಟ್ಟರಲ್ಲ ಅಯೋಧ್ಯಕ್ಕೆ, ಅದು ಕೂಡ ಯಾರ್ದೋ ಮನೆಯಿಂದ ಬೆಳ್ಳಿ ಚೊಂಬು ಕದ್ದು ತಗೊಂಡು ಬಂದಿರ್ಬೋದು ಅಂತ ಅನಿಸ್ತದೆ. ಆ ನಂತರ ಅದು ಮುಟ್ಟಿಲ್ಲ, ಅದು ಅಲ್ಲಿ ಮುಟ್ಟೇ ಇಲ್ಲ. ಈ ಡೈಮಂಡ್ ಸ್ವಾಮೀಜಿ ಒಯ್ದಿದ್ದಾರೆ ಅಂತ ಕಾಣಿಸ್ತದೆ. ಅದು ಬೇಡ ಅಂತೇಳಿ. ಅಂದರೆ ಇವರು ಮಾಡೋದು ಇಷ್ಟು ಥರ್ಡ್ ಕ್ಲಾಸ್ ಕೆಲಸ. ನನಗಿಷ್ಟು ಅಸಹ್ಯ ಅನಿಸುತ್ತು ಆ ಕಂಠಿಹಾರದ ಬಗ್ಗೆ ನೋಡಿದಾಗ. ತಾಯಿದು ಪಾಪ, ಅದು ತಾಯಿದು ಕದ್ದು ಇವ್ರು ಕೊಳ್ಳ ಕಟ್ಟಿದ್ದಾನೆ. ಆಮೇಲೆ ಒಯ್ದು ಅವ್ರನ್ನ ಕೊಂಡೆ ಹಾಕಿದ್ದಾನೆ. ಆಮೇಲೆ ಅವರು ಹರಕೆ ಹೊತ್ತರಂತೆ. ಅವ್ರದ್ದು ಶ್ರೀಮತಿಯವರು ಹೇಳಿದರು ಪಾಪ, ಎಂಥ ಸಿಚುವೇಶನ್ ಹೇಳಿದರು. ಅವರ ಮಗಳ ತುಂಬು ಗರ್ಭಿಣಿಯನ್ನು ಈ ನಾರಾಯಣ ಕಾಂತ ಕಾರಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಲಿಸ್ತಾನಂತೆ. ನಡುರಾತ್ರಿ ಕಾರ್ ನಿಂದಿಸ್ತಾನೆ ನಾರಾಯಣ ಕಾಂತ. ನಿಲ್ಲಿಸಿ ಕಾರ್ ಕೀ ತಗೋತಾನೆ. ಆ ಕಾರ್ ಒಳಗಡೆ ಇವ್ರು ತುಂಬು ಗರ್ಭಿಣಿ ಮಹಿಳೆ ಇರ್ತಾಳೆ. ಅದನ್ನು ಲೆಕ್ಸೋದಲ್ಲ. ಯಾಕೆ ಕಾಂತ ಅವರೇ ಕೀ ತಗೋತಾ ಇದ್ದೀರಾ ಅಂತ ನಮಿರಾಜ್ ಕೊಂಡೆ ಅವ್ರು ಕೇಳ್ತಾರೆ. ಅವಾಗಂತಾನೆ ಅದನ್ನು ದಣಿಗಳ ಕಡೆ ಇಸ್ಕೊಂಡು ಬಾ ನೀನು. ದಣಿಗಳು ಹೇಳಿದ್ದಾರೆ ನಿಲ್ಲಿಸು ಅಂತ, ಕಾರ್ ನಿಲ್ಲಿಸು ಅಂತೇಳಿ. ಧರ್ಮದ ಕೆಲಸ ಮಾಡೋರು, ಧರ್ಮದ ಬಗ್ಗೆ ಮಾತಾಡೋರು, ರಾಮರಾಜ್ಯ ಬರಬೇಕು ಅಂಥೇಳಿ ದೊಡ್ಡ ಭಾಷಣ ಮಾಡೋರು.
ಇದು ಪರಿಸ್ಥಿತಿ. ಇನ್ನು ಈ ಸರಣಿ ಕೊಲೆ ಮತ್ತು ಅತ್ಯಾಚಾರದ ಬಗ್ಗೆ ಮಾಧ್ಯಮದ ಜೊತೆಗೆ ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂಥೇಳಿ, ಸರಣಿ ಕೊಲೆಗಳು ಏನು ನಡೀತಾ ಇತ್ತು ನಿರಂತರವಾಗಿ 2012ರವರೆಗೆ ಮಾಧ್ಯಮಗಳ ಜೊತೆಗೆ ಇವರು ಯಾವ ರೀತಿ ವರ್ತನೆ ಮಾಡಿದರು ಅಂತ. ವೇದವಲ್ಲಿ ಪ್ರಕರಣ ಆದಾಗ ಅಮೃತ ಅಂತ ಪತ್ರಿಕೆ ಇತ್ತು, ಅಮೃತ ಅಂತ ಪತ್ರಿಕೆ, ಕೆ ಶಂಕರ್ ಭಟ್ ಅಂಥೇಳಿ, ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಕೆ ಶಂಕರ್ ಭಟ್ ಅಂಥೇಳಿ ಪೂರ್ತಿಯಾಗಿ ಅವರ ಪತ್ರಿಕಾ ಕಚೇರಿಯನ್ನೇ ಧ್ವಂಸ ಮಾಡಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ವೇದವಲ್ಲಿ ಪ್ರಕರಣದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಅವರು. ಅದಾದಮೇಲೆ ಸುಮಾರು ವರ್ಷದವರೆಗೆ ಅವರು ಪತ್ತೆನೇ ಇರೋದಿಲ್ಲ ಪಾಪ ಕೆ ಶಂಕರ್ ಭಟ್ ಅಂಥೇಳಿ. ಅವ್ರನ್ನ ನೋಡಿ ಇವತ್ತಿನ ಮಾಧ್ಯಮದವರು ಕಲಿಯುವಂಥದ್ದು ಸಾಕಷ್ಟಿದೆ. ಈ ಸ್ಥಳೀಯ ಪತ್ರಿಕೆಗಳನ್ನು ನೋಡಿ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಮೀಡಿಯಾ ಏನಿದೆಯಲ್ಲ ಅದನ್ನು ನೋಡಿ ಕಲಿಬೇಕು. ಇವರು ಸ್ವಲ್ಪ ಪ್ರೆಷರ್ ಹಾಕಿದರೆ ಇಲ್ಲಪ್ಪ ನಾವು ಪ್ರಸಾರ ಮಾಡೋದಿಲ್ಲ ಅಂತಾರೆ. ಆದರೆ ಅವತ್ತಿನ ಕಾಲದಲ್ಲಿ ಎಷ್ಟೊಂದು ಒತ್ತಡ ಇತ್ತು. ಆ ಒತ್ತಡವನ್ನು ಮೀರಿ ಅಮೃತ ಪತ್ರಿಕೆಯಲ್ಲಿ ಶಂಕರ್ ಭಟ್ ಅವರು ಇವತ್ತಿಗೂ ಕೂಡ ಇದ್ದಾರೆ. ಶಂಕರ್ ಭಟ್ ಅವರು 2 ತಿಂಗಳಿನ ಹಿಂದೆ ಬೆಂಗಳೂರಿನಲ್ಲಿ ಮತ್ತೆ ಅಮೃತ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡೋಣ. ಯೂಟ್ಯೂಬನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅವರು. ನೋಡಿ ಅವರಲ್ಲಿರುವಂಥ ಛಲ. ನನಗೆ ಕರಾವಳಿಯಲ್ಲಿ ಹಿರಿಯ ಪತ್ರಕರೊಬ್ಬರು ಹೇಳ್ತಾ ಇದ್ರು ಇದ್ರದ್ದು ಪೂರ್ತಿ ಅಮೃತ ಪತ್ರಿಕೆ ಅಂದರೆ ಇವ್ರ ಉದ್ದೇಶ ಏನಂತ ಹೇಳಿದ್ರೆ, ಯಾರಾದರೂ ಪ್ರತಿಭಟನೆ ಮಾಡಿದರೆ ಅದನ್ನು ಪತ್ರಿಕೆಯಲ್ಲಿ ಪ್ರಕಟ ಆದರೆ ಆ ಪತ್ರಿಕೆಯನ್ನೇ ನಾಶ ಮಾಡಿ ಹಾಕ್ತಿದ್ರು. ಮಾಧ್ಯಮದವ್ರಿಗೆ ಇವ್ರಿಗೆ ದೀಡ್ ನಮಸ್ಕಾರ ಅಡ್ಡು ಬೀಳೋರು ಪತ್ರಕರ್ತರು ಅವ್ರ ಹತ್ರ ಹೋಗೋರು ಅವ್ರ ಮುಂದೆ ದಣಿಗಳು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ ವೇದವಲ್ಲಿ ಪ್ರಕರಣದ ಬಗ್ಗೆ ಆವಾಗ 1979ರಲ್ಲಿ ಏನು ಹೇಳಿದ್ರು ಅಂದರೆ, ಇಲ್ಲ ಇವರೆಲ್ಲ ಸುಮ್ಮನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕೆ ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಇವರು ವಿನಾಕಾರಣ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇದು ವೇದವಲ್ಲಿ ಪ್ರಕರಣದಲ್ಲಿ. ಪದ್ಮಲತಾ ಪ್ರಕರಣದಲ್ಲಿ ಹೊಸ ದಿಗಂತ ಪತ್ರಿಕೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದರು. ನೀವು ಕೇಳ್ಬೋದು, ಹೊಸ ದಿಗಂತ ಪತ್ರಿಕೆ ಅದು ಬಲಪಂಥೀಯರ ಪತ್ರಿಕೆ, ಆದರೂ ಕೂಡ ಅದನ್ನು ಬಿಡಲಿಲ್ಲ. ಆವಾಗ ಇವರು ಕಾಂಗ್ರೆಸ್ಸಿನ ಜೊತೆಗಿದ್ರು ಇವರು. ಈಗ ಇವರು ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ಕಾಂಗ್ರೆಸ್ಸಿನ ಜೊತೆಗಿದ್ರು. ಹೊಸ ದಿಗಂತ ಪತ್ರಿಕೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಹಾಕಿದರು. ಆವಾಗ ಮತ್ತೆ ಪತ್ರಿಕಾ ಹೇಳಿಕೆ ಕೊಟ್ಟರು. ಪದ್ಮಲತಾ ಪ್ರಕರಣ ಬಗ್ಗೆ ಕೊಟ್ಟಂಥ ಹೇಳಿಕೆ ಏನು, ಇವರು ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಇವರು ಹೋರಾಟ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಸುಮ್ಮನಾಗ್ಬಿಟ್ರು. ಮೂರನೇದ್ದು ಭೂಮಾಫಿಯಾ ಪ್ರಕರಣ. ನಾಗರಿಕ ಸೇವಾ ಟ್ರಸ್ಟ್ನವರು ಯಾರು ನಮ್ಮ ಸೋಮನಾಥ್ ನಾಯಕರು ಅವರ ಒಂದು ದೊಡ್ಡ ತಂಡ ಇದೆ. ಅವರು ಹೋರಾಟ ಮಾಡಿ ಅವರೇನು ಪತ್ರಿಕೆ ಇದ್ದಿದ್ದಿಲ್ಲ, ಆದರೆ ಸಾಕಷ್ಟು ಹ್ಯಾಂಡ್ಬಿಲ್ಗಳನ್ನು ಪ್ರಿಂಟ್ ಮಾಡ್ತಾರೆ, ಪುಸ್ತಕಗಳನ್ನು ಮಾಡ್ತಾರೆ, ಭೂಮಾಫಿಯಾನ ಎಳೆ ಎಳೆಯಾಗಿ ಬಯಲಿಗೆಳಿತಾರೆ. ಆವಾಗ ಸೋಮನಾಥ್ ನಾಯಕರಿಗೆ ಜೈಲಿಗೆ ಹಾಕ್ತಾರೆ. ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಡಿಫೇಮೇಷನ್ ಅಂತ ಹೇಳಿ ಅವ್ರ ಮೇಲೆ ಜೈಲಿಗೆ ಹಾಕ್ತಾರೆ. ಎಲ್ಲ ಪ್ರಶ್ನವರು ಕೇಳಿದಾಗ ಉತ್ತರ ಒಂದೇ ಒಂದು ಕೊಡ್ತಾರೆ, ಸೋಮನಾಥ್ ನಾಯಕರು ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡ್ತಾ ಇದ್ದಾರೆ. ಒಂದೇ ಉತ್ತರ ಅವ್ರದ್ದು. ಎಲ್ಲ ಪ್ರಕರಣದಲ್ಲಿ ಯಾರೇ ಹೋರಾಟ ಮಾಡಿದ್ರು ಕೂಡ ಒಂದೇ ಒಂದು ಉತ್ತರ, ಇವರು ಶ್ರೀ ಕ್ಷೇತ್ರವನ್ನು ಅಪಮಾನ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಜೋಡಿ ಕೊಲೆ ಮತ್ತು ಸೌಜನ್ಯ ಕೇಸಲ್ಲಿ ಕರಾವಳಿ ಅಲೆಗೆ ಇಷ್ಟೊಂದು ಸ್ಥಳೀಯ ಪತ್ರಿಕೆ. ನಾನು ಸ್ಥಳೀಯ ಪತ್ರಿಕೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಿಜವಾಗ್ಲೂ ಕೂಡ ಅದರ ಅವಶ್ಯಕತೆ ಬಹಳ ಇದೆ. ಈ ದೊಡ್ಡ ದೊಡ್ಡ ಪತ್ರಿಕೆಗಳು ಬರೀ ಅಡ್ವರ್ಟೈಸ್ಮೆಂಟ್ ಮೇಲಿದೆ. ಅಡ್ವರ್ಟೈಸ್ಮೆಂಟ್ ಕೊಡೋರು ಯಾರು? ಇವರೇ ದಣಿಗಳು. ಕಳೆದ ಒಂದು 4-5 ತಿಂಗಳಿಂದ ನೀವು ನೋಡಿ ಅಡ್ವರ್ಟೈಸ್ಮೆಂಟ್ ಲಿಸ್ಟು ಎಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ, ಚಾನೆಲ್ಗಳಿಗೆ ಇದೇ ದಣಿದೆ ಇದೆ. ಹೆಚ್ಚಾಗಿ ಎಲ್ಲ ದುಡ್ಡನ್ನು ಅಡ್ವರ್ಟೈಸ್ ಮುಖಾಂತರ ಕೊಟ್ಟು ಮಾತಾಡಲಾರ್ದಂಗೆ ಮಾಡಿಬಿಟ್ಟಿದ್ದಾರೆ. ಆದರೆ ಸ್ಥಳೀಯ ಪತ್ರಿಕೆಗಳು ಮತ್ತು ನಮ್ಮ ಈ ಸಾರಿ ಹೋರಾಟ ಯಾಕೆ ಗಟ್ಟಿಯಾಗಿ ನಿಂತ್ಕೊಳ್ತು ಅಂತ ಹೇಳಿದರೆ, ಯೂಟ್ಯೂಬ್ನವರು ದೇವರ ಸಮಾನ. ಆ ದೇವರೇ ನಮ್ಮನ್ನು ಕಳಿಸ್ಕೊಟ್ರು. ಸೌಜನ್ಯಳ ಪರವಾಗಿ ನಿಂತಹ ಯೂಟ್ಯೂಬ್ ಚಾನಲ್ಲು ಏನು ಮಾಡೋಕ್ಕಾಗಲಿಲ್ಲ. ತಮ್ಮಣ್ಣ ಶೆಟ್ಟರು ಮಾತಾಡ್ತಾ ಇದ್ದಾರೆ, ಅವ್ರದ್ದು ಪ್ರಭಾವ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಕೂಡ್ಲಾರ ಎಂಪೇಜ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ 35 ಲಕ್ಷ ರೂಪಾಯಿ ಆಫರ್ ಮಾಡಿದ್ರಂತ ಅವ್ರಿಗೆ. ಅದಕ್ಕಿಂತ ಮುಂಚೆ ಕೂಡ್ಲಾರ ಪೇಜ್ಗೂ ಕೂಡ ಹೇಳಿದರು,
ನಿಜವಾಗಲೂ ಇವತ್ತೇನಾದರೂ ದೊಡ್ಡ ಪ್ರಶಸ್ತಿ ಏನಾದರೂ ಕೊಡಬೇಕಾಗಿದ್ರೆ ಅದು ತಮ್ಮಣ್ಣ ಶೆಟ್ಟರಿಗೆ ಮತ್ತು ಕೂಡ್ಲಾ ರಾಂಪೇಜ್ ಅವ್ರಿಗೆ. 500 ರೂಪಾಯಿ ಸಲುವಾಗಿ ಇವತ್ತು ಪತ್ರಕರ್ತರು 500 ರೂಪಾಯಿ ಕೊಡ್ತಾರಂತ ಹೇಳಿದ್ರೆ ಏನು ಬೇಕಾದ್ ಬರೀತಾರೆ. ಒಳ್ಳೆಯವನಿದ್ದವನು ಕೆಟ್ಟವನು ಅಂತ ಬರೀತಾರೆ, ಕೆಟ್ಟವನಿದ್ದವನು ಒಳ್ಳೆಯವನಂತ ನಾವು ನೋಡಿದ್ದೀವಿ. ಜರ್ನಲಿಸಮ್ ಫೀಲ್ಡ್ ನೋಡಿದ್ದೀನಿ ನಾನು. ಆದರೆ 35 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅದನ್ನು ಬೇಡ ಅಂತ ಬಿಸಾಕಿ ಬಂದಂತಹ ತಮ್ಮಣ್ಣ ಶೆಟ್ಟರು ಈ ತುಳುನಾಡಿನ ಹೆಮ್ಮೆ. ಅವ್ರು ಯಾವಾಗೋ ಮಾತಾಡಿದ್ರು, ಏನೋ ಮಾತಾಡಿದ್ರು ಅಂತ ಹೇಳಿದ್ದನ್ನ ಬರೀ ಕಟ್ ಮಾಡಿ ತಮ್ಮಣ್ಣ ಶೆಟ್ಟರು ಹಂಗಂದ್ರು ಹಿಂಗಂದ್ರು ಅಂತೇಳಿ. 4 ವರ್ಷದ ಯಾವಾಗದು ಸರ್, ಒಂದು 6-7 ತಿಂಗಳು ನೀವು ಹೋರಾಟಕ್ಕೆ ಬರೋಕ್ಕಿಂತ ಮುಂಚೆ ಅಲ್ಲ, ಅವಾಗ ಇನ್ನೊಬ್ರು ಹೇಳಿದ್ರು, ಆ ದಣಿಗಳು ಏನು ಅತ್ಯಾಚಾರಿಗಳಿದ್ದಾರೆ ಅವರಿಗೆ ಗೋಣಿ ಚೀಲ ಕಟ್ಟಿ ಹೊಡಿಬೇಕು ಅವ್ರನ್ನ, ಆ ದಣಿಗಳಿಗೆ ಅಂತ ಹೇಳಿದ್ರು. ಅದನ್ನು ತೋರಿಸಲ್ಲ ಮತ್ತು ನೀವೀಗ 6 ತಿಂಗಳ ಹಿಂದೆ ಹೇಳಿದ್ರು. ಅಂದರೆ ಇವರು ಮಾಡೋದು ಇದೆ, ಪ್ರತಿ ಸಾರಿ ಹೋರಾಟ ಮಾಡಿದಾಗ ಹೋರಾಟಗಾರರ ನಡುವೆ ಏನಾದರೂ ಒಂದು ಕಂದಕ ಸೃಷ್ಟಿ ಮಾಡೋದು, ಹೋರಾಟಗಾರನ ಒಂದು ತೇಜೋವಧೆ ಮಾಡೋದು. ಆದರೆ ಈ ಸಾರಿ ಅದು ನಿಮಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ಸೌಜನ್ಯ ಶಕ್ತಿ ಅಂದರೆ ಇದೆ. ನಾನು ಎಲ್ಲ ಸ್ನೇಹಿತರಿಗೂ ಕೂಡ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಪ್ರತಿ ಪ್ರಕರಣದಲ್ಲಿನೂ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ನಮಗೆ ನಿರಂತರವಾಗಿ ಹೇಳೋದೇನೆಂದರೆ, ಇವರು ಕೇರಳದಲ್ಲಿ ಬ್ಯಾರಿಗಳ ಜೊತೆಗೆ ಸೇರಿಕೊಂಡು ಫಂಡ್ ಬರ್ತಾ ಇದೆ, ದುಬೈಯಿಂದ ಕ್ರಿಶ್ಚಿಯನ್ ಫಂಡ್ ಬರ್ತಾ ಇದೆ, ಹಿಂದೂಗಳನ್ನು ದೇವಸ್ಥಾನವನ್ನು ಹಾಳು ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡ್ರು. ನೋಡಿ, ಎಲ್ಲ ಕೇಸ್ನಲ್ಲಿ ವೇದಪಲ್ಲಿ ಪ್ರಕರಣದಲ್ಲಿ ಹೇಳಿದ್ದೇನೋ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಕ್ಷೇತ್ರ ಹಾಳು ಮಾಡಿದರು. ಪದ್ಮಲತಾ ಪ್ರಕರಣದಲ್ಲಿ ಶ್ರೀ ಕ್ಷೇತ್ರ ಹಾಳು ಮಾಡ್ತಾ ಇದ್ದಾರೆ ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು. ಭೂ ಮಾಫಿಯಾದಲ್ಲಿ ಕೂಡ ಏನು ಹೇಳಿದ್ರು, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಶ್ರೀ ಕ್ಷೇತ್ರ ಹಾಳು ಮಾಡ್ತಾ ಇದ್ದಾರೆ. ಜೋಡಿ ಕೊಲೆಯಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ. ನಾಳೆ ಏನಾದರೂ ದೇವರು ಬಂದೇ ಬರ್ತಾನೆ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಬಂದು, ಇವರೇ ನೀನು ಈ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದೀಯಾ ಶೀನಪ್ಪ, ನೀನು ಕ್ಷೇತ್ರದಿಂದ ಬಿಟ್ಟು ಹೋಗುವಂತ ಆ ಸ್ವತಃ ಅಣ್ಣಪ್ಪ ಸ್ವಾಮಿ ಹೇಳ್ತಾನೆ. ಹೇಳಿದಾಗ ಇವ್ರೇನು ಹೇಳ್ತಾರೆ ಗೊತ್ತಾ? ಇವ್ರೇನು ಹೇಳ್ತಾರೆ ಹೇಳಿ? ದೇವರು ಕಮ್ಯುನಿಸ್ಟರ್ ಮಾತು ಕೇಳಿಕೊಂಡು ನನಗೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ದೇವ್ರಿಗೂ ಹಂಗೆ ಹೇಳ್ತಾರೆ ಇವರು. ಇಷ್ಟು ದಿನ ಏನು ಹೇಳಿದ್ರು? ಕಮ್ಯುನಿಸ್ಟರು ದೇವ್ರು ನಂಬಲ್ಲ ಕಮ್ಯುನಿಸ್ಟರು ಅಂತ ಹೇಳಿದರು. ಈಗ ಸ್ವತಃ ದೇವರೇ ಹೇಳಿದಾಗ ಏನಂತಾರೆ? ಅವ್ರಿಗೂ ಒಂದಿಷ್ಟು ಪತ್ರಕರ್ತರ ಟೀಮ್ ಇದೆ ಆ ಬೆಳ್ತಂಗಡಿಯಲ್ಲಿ. ಅವರು ಸಂಘದ ಅಧ್ಯಕ್ಷರು ಹೊಸವರು ಆದ ತಕ್ಷಣ ಹೋಗಿ ಅವ್ರಿಗೆ ಬಿಡ್ಬೇಕಂತೆ, ಅಡ್ಡ ಬಿದ್ದು ಬರ್ಬೇಕಂತೆ. ಎಲ್ಲ ಪತ್ರಕರ್ತರು ಬೆಳ್ತಂಗಡಿಯಲ್ಲಿ ಇಷ್ಟೇ, ಇಡೀ ರಾಜ್ಯದ ಹೇಳ್ತಾ ಇಲ್ಲ ನಾನು. ಬೆಳ್ತಂಗಡಿಯಲ್ಲಿ ಹೊಸ ಅಧ್ಯಕ್ಷರು ಆಗಿಬಿಟ್ರೆ, ಪತ್ರಕರ್ತರ ಸಂಘ ಹೊಸ ಇಲೆಕ್ಷನ್ ಆದರೆ ಅಧ್ಯಕ್ಷರಾದವರು ಇವ್ರಿಗೆ ಬಿದ್ದು ಬಿಡ್ಬೇಕಂತೆ ಅವ್ರಿಗೆ ಹೋಗಿ. ಆ ನಂತರ ಯಾರಾದರೂ ಒಬ್ಬರು ತಕರಾರು ಮಾಡಿದರೆ ಅವ್ರನ್ನ ಟಾರ್ಗೆಟ್ ಮಾಡೋದು. ಆ ಬೀಳೋ ಪತ್ರಕರ್ತರ ಮುಂದೆ ಹೇಳಿಬಿಡ್ತಾರೆ ಇವರು, ನೋಡ್ರಿ ದೇವರು ಕೂಡ ಅಣ್ಣಪ್ಪ ಸ್ವಾಮಿ ಕಮ್ಯುನಿಸ್ಟರ್ ಜೊತೆಗೆ ಸೇರ್ಕೊಂಡಿದ್ದಾನೆ, ಮಂಜುನಾಥ ಸ್ವಾಮಿ ಕಮ್ಯುನಿಸ್ಟರ್ ಜೊತೆಗೆ ಸೇರ್ಕೊಂಡು ನನ್ನ ಈ ಕ್ಷೇತ್ರದಿಂದ ಹೊರಗಡೆ ಹಾಕ್ತಾ ಇದ್ದಾರೆ ಅಂಥೇಳಿ. ಆದರೆ ನಾವು ಎಲ್ಲರೂ ನಿಶ್ಚಯ ಮಾಡಿದ್ದೀವಿ, ಇಡೀ ಜನ ನಿಶ್ಚಯ ಮಾಡಿದ್ದಾರೆ, ಈ ಸರಣಿ ಅತ್ಯಾಚಾರ ಮಾಡಿದವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಆಡಳಿತಾಧಿಕಾರಿಯಾಗಿ ನಡೆಯೋದಕ್ಕೆ ನಾವು ಬಿಡುವುದಿಲ್ಲ. ಅದೇ ನಿಜವಾದಂತಹ ನ್ಯಾಯ. ಇಷ್ಟೊಂದು ಹತ್ಯೆಗಳಾಯಿತು, ಸರಣಿ ಕೊಲೆ ಆಯಿತು, ಸರಣಿ ಅತ್ಯಾಚಾರ ಆಯಿತು. ಆದರೂ ಕೂಡ ಬರೀ ಇದನ್ನೇ ಹೇಳ್ತಾ ಜನರನ್ನ ಮಂಗ ಮಾಡಿ ಈಗ ಬಡ್ಡಿ ದಂಧೆಗೆ ಬಂದಿದ್ದಾರೆ.